ಎಲ್ರಿಗೂ ಹರೇ ಕೃಷ್ಣ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಇವತ್ತು ಒಬ್ಬ ಅಣ್ಣ ಕಾಲ್ ಮಾಡಿದ್ದ. ಅಂದರೆ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿದ್ದ. ಕಾಲ್ ಮಾಡಿ ಒಬ್ಬ ಅಣ್ಣ ಒಂದು ವಿಚಾರ ಹೇಳ್ದ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದ್ದೀನಿ, ಬಟ್ ಬೇರೆ ವಿಷಯ ರಿಲೇಟಿವ್ ಇಟ್ಕೊಂಡು ಮಾತಾಡಿದ್ದೀನಿ. ಬಟ್ ಈ ಥರ ಎಲ್ಲ ರಿಲೇಟಿವ್ ಇಟ್ಕೊಂಡು ಮಾತಾಡಿಲ್ಲ, ಈ ಥರ ವಿಡಿಯೋನೇ ಮಾಡಿಲ್ಲ ನಾನು. ಒಂದು ಸರ್ತಿನೂ ಇನ್ನೊಬ್ಬರು ಕಾಲ್ ಮಾಡಿದ ತಕ್ಷಣ ಅವ್ರಿಗೆ ಅನ್ಸಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು, ಏನಾದರೂ ತಪ್ಪಾಗಿ ಮಾತಾಡಿದ್ರೆ, ಏನಾದರೂ ತಪ್ಪಾಗಿ ಹೇಳಿದ್ರೆ, ನನಗೆ ಅನಿಸಿದ್ದೆ ನಾನು ಹೇಳ್ತಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ತಾ ವಿಚಾರಕ್ಕೆ ಬರ್ತೀನಿ ದೋಸ್ತರ. ಇವತ್ತು ಒಬ್ಬ ಅಣ್ಣ ಕಾಲ್ ಮಾಡಿ, ಅಣ್ಣ ನನ್ನ ಹುಡುಗಿ ನಾನು ಭಾಳ ಚಂದ ಲವ್ ಮಾಡಿದ್ದೆ, ಭಾಳ ಅಂದ್ರೆ ಭಾಳ ಡೀಪಾಗಿ ಹಚ್ಕೊಂಡಿದ್ದೆ, ಅವಳೇ ನನ್ನ ಪ್ರಪಂಚ ಅಂತ ಪ್ರೀತಿಸಾಕತ್ತಿದ್ದೆ. ಅಂದ್ರೆ ಅವ ಒಂದು ರೀತಿ ಭಾಳ ಡೀಪೊಳಗೆ ಹೋಗಿ ಅವಳೇ ಅವಳದೇನೋ ಮನೇಲಿ ಪ್ರಾಬ್ಲಮ್ ಬಂತು ಅಂತ ಅವಳೇನೋ ಬೇಡ ಅಂತ ಬಿಟ್ಟೋಗಿ ಅಂದರೆ ಜಸ್ಟ್ ಬ್ರೇಕಪ್ ಆಗಿ ಇವಾಗ 2 days ಆಯ್ತಂತೆ. 2 days ಆದ ತಕ್ಷಣ ಅವ್ನು ನನಗೆ ಕಾಲ್ ಮಾಡಿಬಿಟ್ಟು, ತಮ್ಮ ಹಿಂಗೆ ಆಯ್ತಲೇ ಹಿಂಗೆ ಅಂತ ಹೇಳಂದ. ಅಣ್ಣ ನೀನು ವಿಚಾರಕ್ಕೆ ಆಮೇಲೆ ಬರ್ತೀನಿ. ಆ ಬಿಟ್ಟೋಗಿರೋ ಅಕ್ಕಾಗ ಈ ವಿಡಿಯೋ ನೋಡಕತ್ತಿದ್ರೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ. ಅಣ್ಣ ಅಂದ್ರೆ ಅಣ್ಣನ ಬಿಟ್ಟೋಗಿರೋ ಅಕ್ಕ ನೀ ಈ ವಿಡಿಯೋ ನೋಡತ್ತಿದ್ರೆ ಈ ವಿಡಿಯೋ ನಿನಗೆ ಹೇಳತ್ತೀನಿ ಅಂತ ನಿನಗೆ ಹೇಳತ್ತೀನಿ ಅಂತ ತಿಳ್ಕೊಬೇಡಲ್ಲ, ನಿನಗೆ ಹೇಳತ್ತೀನಿ. ನೋಡತ್ತಿದ್ರೆ ಅರ್ಥ ಮಾಡ್ಕೊರಿ. ನನಗೆ ಅನ್ಸಿದ್ದು ನಾ ಹೇಳತ್ತೀನಿ, ಏನಾರು ತಪ್ಪ ಮಾತಾಡಿದ್ರೆ ಕ್ಷಮೆ ಇರಲಿ. ಇವಾಗ ಈಗಿನ ಕಾಲದೊಳಗೆ ದ್ವೇಷ, ಮೋಸ, ಕಾಮದೃಷ್ಟಿಯಿಂದ ತುಂಬಿರೋ ಪ್ರೀತಿಗಳು ತುಂಬ ಅವೆ. ಪ್ರೀತಿಯನ್ನು ಹೆಸರಲ್ಲಿ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡಿಕೊಂಡು ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊಂಡು ಬಿಟ್ಟೋಗೋರು ಇರ್ತಾರೆ. ಅಂಥದ್ರಲ್ಲಿ ನೀವೇ ಒಂದು ಪ್ರಪಂಚ ಆಗಿ ನಿಮ್ಮನ್ನೇ ತುಂಬ ಹಚ್ಕೊಂಡು, ನೀವೇ ಅವ್ರ ಮನಸ್ಸಲ್ಲಿ ನಿಮಗೆ ಅಂತಲೇ ಒಂದು ಸ್ಥಾನ ಕೊಟ್ಟು ದೇವತೆ ಥರ ಪ್ರೀತಿಸೋರು ಇರ್ತಾರೆ. ನಿಮಗೆ ಅಂಥ ಪ್ರೀತಿ ಸಿಕ್ಕಿದೆ ಅಂದಮೇಲೆ ಅದನ್ನು ಕಾಪಾಡ್ಕೊಂಡು ಅದು ಹೆಂಗೆ ಇರ್ಬೋದು, ಒಂದು ಚಿಕ್ಕ ಜಾಗನೇ ತುಂಬ ದೊಡ್ಡದಾಗ್ತದೆ. ಹೌದಾ? ನಿಮ್ಮಿಬ್ಬರ ಮಧ್ಯೆ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಏನು ದೊಡ್ಡದಾಗೈತೋ ಚಿಕ್ಕದಾಗೈತೋ ಯಾವ ಚಿಕ್ಕ ಜಗಳ ಮಾಡಿದ್ದೀರ ಅಂತ ನಂಗಂತೂ ಸತ್ಯವಾಗ್ಲೂ ಗೊತ್ತಿಲ್ಲ. ಅಂಥದ್ರಲ್ಲಿ ನಿಮಗೆ ಟ್ರೂ ಆಗಿ ಪ್ರೀತಿ ಸಿಕ್ಕಿದೆ ಅಂದರೆ ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಏನಾಗಬೇಕಾಗೈತೆ ಒಂದು ಸಾರಿ ಕೇಳ್ಬಿಟ್ರೆ ಮುಗಿತಪ್ಪ. ಪ್ರೀತಿಲಿ ಇವೆಲ್ಲ ಇರಲೇಬಾರ್ದು. ಹೌದಾ? ನನಗನ್ಸಿರೋ ಪ್ರಕಾರ ನಾನು ಹೇಳ್ತಿರೋದು, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಯಾರಿಗಾದರೂ ಕ್ಷಮೆ ಇರಲಿ. ಪ್ರೀತಿಲಿ ಇದು ನಂದು, ನಾನೇ ಮಾತಾಡಬೇಕಾ, ಅವನೇ ಮಾತಾಡಲಿ, ಅವಳೇ ಮಾತಾಡಲಿ, ಈ ಥರ ಎಲ್ಲ ಇರಬಾರ್ದು. ಯಾರಾದರೂ ಮಾತಾಡಲಿ. ರಿಲೇಷನ್ಶಿಪ್ ಉಳಿದೈತಿಲ್ಲ, ಅದನ್ನು ಕಾಪಾಡ್ಕೊರಿ ಫಸ್ಟ್. ಇಷ್ಟು ಹೇಳ್ಕೊಂತ ಅಕ್ಕ ನಿನಗೆ ಹೇಳೋದು ಒಂದ ಮಾತು, ಏನರ ಇದ್ರೆ ಇಬ್ಬರು ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊರಿ. ಅಂಥದ್ರಾಗ ಜಗಳ ಮಾಡ್ಕೊಂಡು ಚಿಕ್ಕ ವಿಚಾರನ ದೊಡ್ಡದು ಮಾಡ್ಕೊಂಡು ಹೋಗ್ಬೇಡ್ರಿ, ಅಷ್ಟನ್ನ ಹೇಳೋದು. ಇನ್ನು ಅಕ್ಕನ ಮುಗೀತ್ರಿ. ಅಣ್ಣನ ವಿಚಾರಕ್ಕೆ ಬರ್ತೀನಿ. ಅಣ್ಣ ಇವತ್ತು ನೀ ಕಾಲ್ ಮಾಡಿ, ಅಕ್ಕ ಹಿಂಗೆ ಮಾಡಿದ್ಲಲ್ಲೇ ಬಿಟ್ಟುದ್ಲ ಹಿಂಗೆ ಅಂತೇಳಿ ಅಂದು ತುಂಬ ಮಾತಾಡಿದ್ವಿ. ಬೇಡ, ತುಂಬ ಕೆಟ್ಟದಾಗ ಮಾತಾಡಿದ್ವಿ ಪಾಪ ಅಕ್ಕನ ಬಗ್ಗೆ. ಅಣ್ಣ ಒಂದೇ ಮಾತು ಹೇಳ್ತೀನಿ ನಿನಗೆ, ಪ್ರೀತಿ ಮಾಡಬೇಕಾರೆ ಆಕೆನೇ ನಿನ್ನ ಪ್ರಪಂಚ, ದೇವತೆ, ಅವಳೇ ನನ್ನ ಸರ್ವಸ್ವ ಅಂತೇಳ್ಬಿಟ್ಟು ಪ್ರೀತಿ ಮಾಡ ಅಂತಿರ್ತಿಲ್ಲ. ನನಗೆ ಹೇಳಿ ಎಷ್ಟು ಸಲ ನೀನು. ಹೌದಾ? ಫ್ರೆಂಡ್ಸ್ ಯಾರೇ ಆದರೂ, ಹೆಂಗೆ ಆದ್ರೂ, ಈಗ ಯಾರಾದರೂ ನಾವು ಲವ್ ಮಾಡ್ತಿದ್ದೀವಿ, ಪ್ರೀತಿಸ್ತಿದ್ದೀವಿ ಅಂದ ತಕ್ಷಣ ಪ್ರೀತಿಸುವಾಗ ಅವರೇ ನಮ್ಮ ಪ್ರಪಂಚ, ಅವರೇ ನಮ್ಮ ದೇವತೆ ಥರ ನೋಡ್ತಿರ್ತೀವಿ. ಹುಡುಗಿರು ಏನು ಮನ್ಸಲ್ಲಿ ಗುಡಿ ಕಟ್ಟಿ ಪೂಜೆ ಮಾಡ್ತಿರೋ ಥರ ನೋಡ್ತಿರ್ತೀವಿ. ಅಂಥದ್ರಲ್ಲಿ ಸಡನ್ನಾಗಿ ಅವ್ರು ಬಿಟ್ಟೋದ ತಕ್ಷಣ ನಮ್ಮ ಮನ್ಸಲ್ಲಿ ಹೆಂಗಾದ್ರೂ ಕೆಡ್ದಾಗ ಮಾತಾಡೋಕೆ ಮನ್ಸು ಬರ್ತೇವೆ. ಅಲ್ಲ, ಅವರು ನನಗಿದಕ್ಕೆ ಪ್ರೀತಿ ಹೆಂಗಂತಾರೆ ಅಂತ ಅರ್ಥ ಆಗ್ತಿಲ್ಲ. ಅವ್ರು ತುಂಬ ಕ್ಲೋಸ್ ಆಗಿದ್ದಾಗ ಅವಳೇ ನನ್ನ ಪ್ರಪಂಚ ಹಂಗೆ ಅಂತ ಮಾತಾಡಿರ್ತೀವಿ. ಸಡನ್ನಾಗಿ ಬಿಟ್ಟೋದ್ಲ, ಇನ್ನೂ ಬಿಟ್ಟೋಗಿ 2 ದಿನ ಆಗಿಲ್ಲ. ಅಣ್ಣನ ಬಾಯಲ್ಲಿ ಎಂತೆಂಥ ಪದಗಳು ಅವರೇ ಕೇಳಿಸ್ಕೋಬಾರ್ದು, ಆ ಥರ ಪದಗಳು ಬರ್ತವೆ. ಅಣ್ಣ ನಾವು ನಿಜವಾಗ್ಲೂ ನನಗನ್ಸಿರೋ ಪ್ರಕಾರ ನಾನು ಹೇಳ್ತಿರೋದು, ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ನೀನು ನನ್ನ ಜೊತೆ ಮಾತಾಡೋಲ್ಲ ಅಂತ ನಂಗೆ ಗೊತ್ತು ಇನ್ಮೇಲಿಂದ ಈ ಥರ ಮಾತಾಡೋದ್ರಿಂದ. ಬಟ್ ನನಗನ್ಸಿರೋದನ್ನು ನಾನು ಹೇಳ್ತಿದ್ದೀನಿ. ನಿಜವಾದ ಪ್ರೀತಿ ಮಾಡೋರು ನಿಜವಾದ ಪ್ರೀತಿ ಮಾಡ್ತಿದ್ರೆ ನಾವು, ಹುಡುಗಿ ಬಿಟ್ಟೋಗ್ಲಿ, ಮೋಸ ಮಾಡಲಿ, ನಮ್ಮ ಜೊತೆನೇ ಇರಲಿ, ಏನಾದರೂ ಅವಳ ಪರಿಸ್ಥಿತಿ ಹೆಂಗೈತೋ ನಮಗಂತೂ ಗೊತ್ತಿರಲ್ಲ. ಹೌದಾ? ಏನೇ ಮಾಡಿದ್ರು ಎಷ್ಟೇ ಆದರೂ ನನ್ನೊಳ್ತಾನೆ. ಅವಳ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ ಅಣ್ಣ. ಅವಳು ಬಿಟ್ಟೋಗೋದು ಬಿಟ್ಬಿಟ್ಟು ನಮ್ಮನ್ನು ಏನೇ ಮಾಡಿದ್ರು ಕೆಟ್ಟದಾಗ ಮಾತಾಡೋದಲ್ಲ. ಅವಳ ಬಗ್ಗೆ 1 ಸೆಕೆಂಡು ಕೆಟ್ಟದಾಗ ಯೋಚನೆ ಕೂಡ ಬರೋಲ್ಲ. ಹೌದಾ? ಅವಳು ಏನೇ ಮಾಡಿರಲಿ ನಮಗೆ ಮೋಸನ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪ್ರೀತಿ ಮಾಡ್ತಿದ್ರೆ ಪ್ರೀತಿ ಥರ ಪ್ರೀತಿಸೋಣ. ಹೌದಾ? ಅವ್ಳು ಸಡನ್ನಾಗಿ ಮೋಸ ಮಾಡಿಬಿಟ್ಲು ಅಂತ ಹೇಳ್ಬಿಟ್ಟು ಅವಳ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವ್ನು ಮೋಸ ಮಾಡಿಬಿಟ್ಟು ಅಂತ ಮೋಸ್ಕರ ಆ ಥರ ಈ ಥರ ಏನೇನೋ ಕೆಟ್ಟದಾಗ ಮಾತಾಡೋದು, ಮೋಸ ಮಾಡೋದು ನನಗೆ ಬಿಟ್ಟೋದ ನನಗೆ, ಆ ಥರ ಎಲ್ಲ ಮಾತಾಡೋದು ಬೇಡ. ನಾವು ನಿಜವಾಗ್ಲೂ ಪ್ರೀತಿ ಮಾಡ್ತಿರೋದ ನಿಜ ಆಗಿದ್ದರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದಿರಲಿ, 1 ಸೆಕೆಂಡು ಅವ್ರ ಬಗ್ಗೆ ಕೆಟ್ಟದಾಗ ಯೋಚನೆ ಕೂಡ ಬರೋಲ್ಲ. ಅಂಥದ್ರಲ್ಲಿ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರಲಿ, ಹೆಂಗೆ ಇದ್ರೂ ಚೆನ್ನಾಗಿರಲಿ, ನನ್ನ ಹುಡುಗಿತಾನೆ ಮತ್ತೆ ವಾಪಸ್ ಬಂದೇ ಬರ್ತಾಳೆ. ಇಲ್ಲ ಹರ್ಟ್ ಆಗುತ್ತೆ, ಯಾರಿಗಾದ್ರೂ ಬಿಟ್ಟೋದಾಗ ಹರ್ಟ್ ಆಗೇ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಅವ್ರು ಬರೀ ನಾವು ಕ್ಲೋಸಾಗಿ ಹಚ್ಕೊಂಡವರು 1-5 ನಿಮಿಷ ನಮ್ಮ ಜೊತೆ ನಾವು ಕರೆಕ್ಟಾಗಿ ಮಾತಾಡ್ತಿರೋವಾಗ 1 5 ನಿಮಿಷ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೂ ಎಷ್ಟು ನೋವಾಗುತ್ತೆ ಅಂತ ಅರ್ಥ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ. ಯಾರಿಗಾದ್ರೂ ನೋವು ಆಗುತ್ತೆ. ಬಟ್ ಕೆಟ್ಟದಾಗ ಮಾತಾಡೋದು, ಈ ಥರ ಮಾತಾಡಿದ್ರೆ ನಮ್ಮ ಪ್ರೀತಿನ ನಾವೇ ನಮ್ಮ ಪ್ರೀತಿಗೆ ಮಸಿ ಬೆಳ್ಕೊಂಡಂಗೆ ಅನ್ಸುತ್ತೆ ಅಂತ ನಂಗೆ ಅನ್ಸಿರೋದು. ಯಾರಾದರೂ ಏನಾದರೂ ಅಷ್ಟೇ, ಯಾರೇ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಪ್ರೀತಿ ಥರ ಪ್ರೀತಿಸೋಣ. ಹೌದಾ? ಪ್ರೀತಿ ಥರ ಮಾಡಿ, ಸ್ವಾರ್ಥ, ಕಾಮ, ಮೋಸದ ದೃಷ್ಟಿಯಿಂದ ಅಲ್ಲ. ಪ್ರೀತಿ ಅನ್ನೋದು
ನನ್ನ ಪ್ರಕಾರ ಒಂದು ಸುಂದರವಾದಂಥ ಭಾವನೆ. ಅದು ಈಗ ಈ ಕಾಲದಲ್ಲಿ ಪ್ರೀತಿಯನ್ನು ಹೆಸರಿಗೆ ಬೆಲೆ ಇಲ್ದಾರ ಥರ ಆಗ್ಬಿಟ್ಟೈತೆ. ಹಿಂಗಾಗಿ ಪ್ರೀತಿನ ಪ್ರೀತಿ ಥರ ಪ್ರೀತಿಸೋಣ. ಅದಕ್ಕೋಸ್ಕರ ಅಕ್ಕ ಅಣ್ಣ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ, ಕ್ಷಮಿಸ್ಬಿಡಿ. ನಂಗಂತೂ ಒಂದು ಸರ್ತಿನೂ ನಾನು ಮಾತಾಡಿಲ್ಲ, ನಂಗೆ ಅನ್ಸಿರೋದು ನಾನು ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ, ತಪ್ಪಾಗಿ ಮಾತಾಡಿದ್ರೆ ನಾನು ಒಂದು ಸರ್ತಿನೂ ಮಾತಾಡಿಲ್ಲ, ಹಿಂಗೆಲ್ಲ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಪ್ಲೀಸ್ ಯಾರಾದರೂ ನಾನು ವೀಡಿಯೋನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ, ನಮಗೂ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ವೋ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಯಾಕಂದರೆ ಪ್ರೀತಿನ ಪ್ರೀತಿ ಥರ ಪ್ರೀತಿಸೋಣ. ಕಾಮ, ಮೋಸ, ಸ್ವಾರ್ಥ ದೃಷ್ಟಿಯಿಂದ ಅಲ್ಲ. ಪ್ರೀತಿ ಅನ್ನೋದು ನಾನು ಆವಾಗಲೇ ಹೇಳ್ತಿರೋ ಹಾಗೆ ಸುಂದರವಾದಂಥ ಭಾವನೆ. ಆ ಭಾವನೆಗೆ ಬೆಲೆ ಕೊಟ್ಕೊಂಡು ಮಾತಾಡೋಣ, ಭಾವನೆಗೆ ಬೆಲೆ ಕೊಟ್ಕೊಂಡಿರೋಣ ಅಂತ ಹೇಳ್ತಾ, ಪ್ರೀತಿನ ಪ್ರೀತಿ ಥರ ಪ್ರೀತಿಸಿ. ಏನೇ ಆದ್ರೂ ನಿಮ್ಮ ಪ್ರೀತಿನ ಚಿಕ್ಕ ಚಿಕ್ಕ ವಿಚಾರನೇ ದೊಡ್ಡದು ಮಾಡ್ಕೊಂಡು, ಜಗಳನ ಮಾಡ್ಕೊಂಡು, ಬ್ರೇಕಪ್ ಮಾಡ್ಕೊಂಡು ದೂರ ಆಗ್ಬಿಡಿ. ಯಾಕಂದರೆ ಈಗಿನ ಕಾಲದಲ್ಲಿ ನಿಯತ್ತಾಗಿರೋ ಪ್ರೀತಿ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ ಅಂತ ಹೇಳ್ತಾ, ಎಲ್ರಿಗೂ ಹರೇ ಕೃಷ್ಣ.